ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಷನ್ ಚಾನೆಲ್. ಇಂದು ನಾನು ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆಗಳಂತಿರುವ ನಮ್ಮ ನಾಡಿನ ಮಹಾನ್ ಕವಿಗಳು ಮತ್ತು ಅವರಿಗೆ ಸಂದಿರುವಂಥ ಅಪರೂಪದ ಅನ್ವರ್ಥ ನಾಮಗಳ ಕುರಿತಾದ ಒಂದು ವಿಶೇಷವಾದ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿರಿ. ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಾತೀರಂದ್ರೆ ಈ ವಿಡಿಯೋ ನಿಮ್ಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸ್ತೈತೆ ಅಂತ ಹೇಳ್ಬೋದು ನೋಡಿರಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕವಿಗಳು ಮತ್ತು ಅನ್ವರ್ಥ ನಾಮಗಳು. ಹಾಗಾದರೆ ಈ ಮೊದಲನೇ ಬರೋ ಕವಿ ಯಾರಂತ ನೋಡೋದಾದ್ರೆ ಅದು ಕುವೆಂಪುರವರಿಗಿರುವಂಥ ಅನ್ವರ್ಥ ನಾಮ ಯಾವುದು ಅಂತ ನೋಡೋದಾದ್ರೆ ಕನ್ನಡದ ವರ್ಡ್ಸ್ವರ್ತ್ ಅಂತ ಹೇಳ್ಬೋದು ನೋಡಿ. ಕನ್ನಡದ ವರ್ಡ್ಸ್ವರ್ತ್ ಅಂತಲೂ ಕರೀತಾರೆ, ಜೊತೆಗೆ ರಸಋಷಿ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಕುವೆಂಪುರವರಿಗೆ ಕನ್ನಡದ ವರ್ಡ್ಸ್ವರ್ತ್ ಅಂತ ಯಾಕೆ ಕರೀತಾರಂತ ನೋಡೋದಾದ್ರೆ ಇಲ್ಲಿ ನೋಡಿರಿ, ಇಂಗ್ಲೀಷ್ ಕವಿಯಾದಂಥ ವಿಲಿಯಂ ವರ್ಡ್ಸ್ವರ್ತ್ ಬರ್ತಾರೆ ನೋಡಿರಿ. ವಿಲಿಯಂ ವರ್ಡ್ಸ್ವರ್ತ್ ಇವ್ರೇನು ಮಾಡ್ಯಾರಂದ್ರೆ ನೋಡಿ, ಇಂಗ್ಲೆಂಡಿನ ಲೇಕ್ ಡಿಸ್ಟ್ರಿಕ್ಟ್ ಅನ್ನೋದೊಂದು ಪ್ರಕೃತಿಯನ್ನು ಪ್ರೀತಿಸಿದಲ್ಲ, ಅದೇ ಥರ ಇವು ಕುವೆಂಪು ಅವ್ರು ಏನು ಮಾಡ್ತಾರೆ, ಮಲೆನಾಡಿನ ಪ್ರಕೃತಿಯನ್ನು ತಮ್ಮ ಸಾಹಿತ್ಯದ ಉದ್ದಕ್ಕೆ ಏನು ಮಾಡಿದಾರೆ, ವಿವರಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಕನ್ನಡದ ವರ್ಡ್ಸ್ವರ್ತ್ ಅಂತ ಕರೀತಾರೆ. ಜೊತೆಗೆ ರಸಋಷಿ ಯಾಕಂತಾರಂತ ನೋಡಿದ್ರೆ ಇವರು ಮಲೆನಾಡಿನ ಪ್ರಕೃತಿಯಲ್ಲಿ ಏನು ಮಾಡ್ತಾರೆ, ಮಲೆನಾಡಿನ ಪ್ರಕೃತಿಯಲ್ಲಿನ ಆನಂದವನ್ನು ಏನು ಮಾಡ್ತಾರೆ ಅಂದ್ರೆ ಪ್ರಕೃತಿಯಲ್ಲಿನ ಒಂದು ಆನಂದವನ್ನು ಏನು ಮಾಡ್ತಾರೆ ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇವ್ರನ್ನ ರಸಋಷಿ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡಿರಿ. ಹಾಗಾದರೆ ನೆಕ್ಸ್ಟ್ ಬರೋರು ದರಾ ಬೇಂದ್ರೆ ಅವರ ಪೂರ್ಣ ಹೆಸರು ನೋಡೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರನ್ನ ವರಕವಿ ಅಂತ ಕರೀತಾರೆ. ವರಕವಿ ಅಂತ ಯಾಕೆ ಕರೀತಾರೆ ಅಂತ ನೋಡಿದ್ರೆ ಅವರ ಕಾವ್ಯಶಕ್ತಿ ಏನಿಲ್ಲ ಅದು ಮನುಷ್ಯನ ಪ್ರಯತ್ನಕ್ಕಿಂತ ಹೆಚ್ಚಾಗಿ ದೈವದತ್ತವಾದ ಒಂದು ವರ ಅಂತ ಹೇಳ್ಬೋದು ನೋಡಿ. ಹಾಗಾಗಿ ಇವ್ರನ್ನ ವರಕವಿ ಅಂತ ಕರೀತಾರೆ. ಹಾಗಾಗಿ ನೆಕ್ಸ್ಟ್ ಬರೋರಿನ ಶಿವರಾಮ್ ಕಾರಂತ್ ನೋಡ್ರಿ. ಶಿವರಾಮ್ ಕಾರಂತ್ ಅವ್ರನ್ನ ಚಲಿಸುವ ವಿಶ್ವಕೋಶ ಅಂತ ಕರೀತಾರೆ. ಇವ್ರನ್ನ ಚಲಿಸುವ ವಿಶ್ವಕೋಶ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಇವರಲ್ಲಿರುವಂಥ ಅಪ್ರತಿಮವಾದ ಜ್ಞಾನ ಅಂತ ಹೇಳ್ಬೋದು. ಜೊತೆಗೆ ಇವರೊಂದು ಬಾಲ ಪ್ರಪಂಚವನ್ನು ಏನು ಮಾಡಿದಾರೆ, ವಿಶ್ವಕೋಶನ ರಚನೆ ಮಾಡಿದಾರೆ. ಬಾಲ ಪ್ರಪಂಚ ಒಂದು ವಿಶ್ವಕೋಶವನ್ನು ಅದೇನ 3 ಸಂಪುಟವನ್ನು ಒಳಗೊಂಡೈತಿ. ಅವ್ರನ್ನೆಲ್ಲ 3 ಸಂಪುಟವನ್ನು ಏಕಾಂಗಿಯಾಗಿ ಅಂದ್ರೆ ಅವ್ರು ಸ್ವತಃ ತಾವಷ್ಟೇ ಏನು ಮಾಡಿದ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಇವ್ರನ್ನ ಚಲಿಸುವ ವಿಶ್ವಕೋಶ ಅಂತ ಕೂಡ ಕರೀತಾರೆ ಅಂತ ಹೇಳ್ಬೋದು. ಅಂದರೆ ಇವರಲ್ಲಿರುವ ಜ್ಞಾನವನ್ನು, ಅಪ್ರತಿಮ ಜ್ಞಾನವನ್ನು ಇರೋದಕ್ಕೆ ಇವ್ರನ್ನ ಚಲಿಸುವ ವಿಶ್ವಕೋಶ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡಿ. ಹಾಗಾದರೆ ನೆಕ್ಸ್ಟ್ ಬರೋರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನ್ನ ಕನ್ನಡದ ಆಸ್ತಿ ಅಂತ ಕರೀತಾರೆ. ಯಾಕಂದ್ರೆ ನೋಡೋದಾದ್ರೆ ಇವರ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಅಂದರೆ ನೋಡಿ, ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಕವಿತೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಎಲ್ಲ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಏನು ಕಂಡುಬರೋದಿಲ್ಲ. ಸೊ ಅಷ್ಟೆಲ್ಲ ಏನು ಮಾಡೋದಂದ್ರೆ ಅದರೊಳಗೆ ಕನ್ನಡ ಸಂಸ್ಕೃತಿ ಮತ್ತು ಮೌಲ್ಯಗಳ ಭಂಡಾರವನ್ನು ಹೊತ್ತಿದ್ರು. ಅಂದ್ರೆ ಮೌಲ್ಯಗಳ ಭಂಡಾರವನ್ನು ಸ್ವತಃ ತಾವೇನು ಮಾಡಿದ್ರೆ ರಚಿಸ್ಕೊಂಡಿದ್ದು ಅಂತ ಹೇಳ್ಬೋದು ನೋಡಿರಿ. ಹಾಗಾಗಿ ಇವ್ರನ್ನ ಕನ್ನಡದ ಆಸ್ತಿ ಅಂತ ಕರೀತಾರೆ ಅಂತ ಹೇಳ್ಬೋದು. ಜೊತೆಗೆ ಇವ್ರನ್ನ ಸಣ್ಣ ಕಥೆಗಳ ಜನಕ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇವರು ಸಾಮಾನ್ಯ ಜನರ ಬದುಕಿನ ಸಣ್ಣ ಘಟನೆಗಳನ್ನು ಆದರ್ಶ ಏನು ಮಾಡ್ತಾರೆ ಅಂದ್ರೆ ಒಂದು ಕಥೆಗಳನ್ನ ಅಂದ್ರೆ ಸುಂದರ ಮತ್ತು ಒಂದು ಅರ್ಥಪೂರ್ಣವಾದ ಕಥೆಯನ್ನು ಏನು ಮಾಡ್ತಾರೆ, ರೂಪಿಸ್ತಾರೆ, ಅಂದ್ರೆ ರಚನೆ ಮಾಡ್ತಾರೆ. ಸೊ ಹಾಗಾಗಿ ಇವ್ರನ್ನ ಸಣ್ಣ ಕಥೆಗಳ ಜನಕ ಕೂಡ ಅಂತಾರೆ ಅಂತ ಹೇಳ್ಬೋದು ನೋಡಿರಿ. ಹೌದಾ? ಹಾಗಾಗಿ ನೆಕ್ಸ್ಟ್ ಬರೋರು ಟಿ.ಪಿ. ಕೈಲಾಸಂ ನೋಡ್ರಿ. ಟಿ.ಪಿ. ಕೈಲಾಸಂನವ್ರನ್ನ ಏನಂತ ಕರಿತಾರೆ ಅಂತ ನೋಡಿದ್ರೆ ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಟಿ.ಪಿ. ಕೈಲಾಸಂ ಅವರ ಪೂರ್ಣ ಹೆಸರು ನೋಡೋದಾದ್ರೆ ತ್ಯಾಗರಾಜ್ ಪರಮಶಿವ ಕೈಲಾಸಂ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರನ್ನ ಕರ್ನಾಟಕ ಪ್ರಹಸನ ಪಿತಾಮಹ ಯಾಕಂತ ಕರೀತಾರಂತ ನೋಡಿದ್ರೆ ಪ್ರಹಸನ ಅಂದ್ರೆ ಏನ್ರಿ ಅಂದ್ರೆ ನಗೆ ನಾಟಕ ಅಥವಾ ಹಾಸ್ಯ ನಾಟಕ ಅಂತ ಹೇಳ್ಬೋದು ನೋಡ್ರಿ. ಹಾಗಾಗಿ ಇವರ ನಗೆ ನಾಟಕ ಅಂತ ಅಥವಾ ಹಾಸ್ಯ ನಾಟಕವನ್ನು ಏನು ಮಾಡಿದಾರೆ, ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ಕರೀತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇವ್ರು ರಚಿಸಿದಂಥ ಮೊದಲ ನಾಟಕ ಯಾವುದಂತ ನೋಡೋದಾದ್ರೆ ಟೊಳ್ಳುಗಟ್ಟಿ ನೋಡ್ರಿ. ಟೊಳ್ಳುಗಟ್ಟಿ ಇದೊಂದು ನಗೆ ನಾಟಕ ಅಂತ ಹೇಳ್ಬೋದು ನೋಡ್ರಿ, ಅಂದರೆ ಹಾಸ್ಯ ನಾಟಕ ಅಂತ ಹೇಳ್ಬೋದು. ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ಅವ್ರು ಏನು ಮಾಡ್ತಾರೆ, ಕವಿಗಳು ಅಂದರೆ ಏನು ಮಾಡ್ಬೋದು, ಗಾಂಭೀರ್ಯ ಗತದಿಂದ ರೂಪಿಸುವಂಥ ನಾಟಕವನ್ನು ಸೃಷ್ಟಿ ಮಾಡಿದರೆ ಇವರು ಹಾಸ್ಯ ನಾಟಕ ಅಂದರೆ ಹಾಸ್ಯಭರಿತವಾಗಿ ಅಥವಾ ಕಾಮಿಡಿಯನ್ ಇರ್ತಿಲ್ಲ ಆ ಟೈಪ್ ನಾಟಕವನ್ನು ಏನು ಮಾಡಿದಾರೆ, ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ಕರೀತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವ ಕೆ.ಎಸ್. ನರಸಿಂಹಸ್ವಾಮಿ ಅಂತ ಹೇಳ್ಬೋದು ನೋಡಿ. ಕೆ.ಎಸ್. ನರಸಿಂಹಸ್ವಾಮಿಯವರ ಪೂರ್ಣ ಹೆಸರು ನೋಡೋದಾದ್ರೆ ನೋಡಿರಿ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಅಂತ ಹೇಳ್ಬೋದು. ಇವ್ರನ್ನ ಪ್ರೇಮ ಕವಿ ಅಂತ ಕರೀತಾರೆ. ಪ್ರೇಮ ಕವಿ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾರೆ ನೋಡಿ, ಪ್ರೇಮ ಅಂದ್ಕೂಡಿ ಸಾಮಾನ್ಯವಾಗಿ ಏನಂತ
ಮದುವೆಗೆ ಮುಂಚೆ ಅಂದ್ರೆ ಮದುವೆಗೆ ಮುಂಚೆ ಇರೋದು ಹೆಂಗೆ ಒಂದು ಹುಡುಗ ಹುಡುಗಿ ಹೆಂಗೆ ಪ್ರೇಮಿಸ್ತಾರ. ಸೊ ಇದ್ರ ಬಗ್ಗೆ ಕುರಿತು ಮಾತನಾಡಿದ್ರೆ ಇವ್ರು ಏನು ಮಾಡ್ತಾರೆ ಮದುವೆ ನಂತರ ದಾಂಪತ್ಯ ಜೀವನದ ಪ್ರೇಮವನ್ನು ಏನು ಮಾಡಿದಾರೆ ವಿವರಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಪ್ರೇಮ ಕವಿ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡಿರಿ. ನೆಕ್ಸ್ಟ್ ಬರೋರು ಸಿದ್ಧಲಿಂಗಯ್ಯವ್ರನ್ನ ದಲಿತ ಕವಿ ಅಂತ ಕರೀತಾರೆ. ಯಾಕಂದ್ರೆ ಇವರು ತಮ್ಮ ಕವಿತೆಗಳ ಮೂಲಕ ಶೋಷಣೆಗೆ ಒಳಗಾದವರ ಅಥವಾ ಅದ್ರ ಶೋಷಣೆಗೆ ಒಳಗಾದ ಜನರ ವಿರುದ್ಧ ಏನು ಮಾಡಿದಾರೆ ಅಂದ್ರೆ ಧ್ವನಿಯನ್ನು ಎತ್ತಿದಾರ ಅಂತ ಹೇಳ್ಬೋದು ನೋಡಿರಿ. ಸೊ ಹಾಗಾಗಿ ಇವ್ರನ್ನ ದಲಿತ ಕವಿ ಅಂತ ಕರೀತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಸವರಾಜ್ ಕಟ್ಟಿಮನಿಯವ್ರನ್ನ ಏನಂತ ಕರೀತಾರಂತ ನೋಡಿದ್ರೆ ಕುಂದರ ನಾಡಿನ ಕಂದ ಅಂತ ಕರೀತಾರೆ. ಇವ್ರನ್ನ ಯಾಕೆ ಕುಂದರ ನಾಡಿನ ಕಂದ ಅಂತ ಕರೀತಾರಂತ ನೋಡಿದ್ರೆ ಇವರು ಹುಟ್ಟೂರು ಯಾವುದಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮರಡಿಗಮಠ ಗ್ರಾಮದಲ್ಲಿ ಏನು ಮಾಡಿದಾರೆ ಜನಿಸಿದ್ದಾರೆ. ಸೊ ಒಂದು ಕುಂದರ ನಾಡಿನಲ್ಲಿ ಜನಿಸಿರೋದ್ರಿಂದ ಇವ್ರನ್ನ ಕುಂದರ ನಾಡಿನ ಕಂದ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋರು ಆಲೂರು ವೆಂಕಟರಾಯರು. ಇವ್ರನ್ನ ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ. ಹೌದಾ? ಹಾಗಾದ್ರೆ ಆಲೂರು ವೆಂಕಟರಾಯರನ್ನ ಕನ್ನಡದ ಕುಲಪುರೋಹಿತ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಬಿಜಾಪುರದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಇವರು ತೋರಿಸಿರುವಂಥ ನಿಸ್ವಾರ್ಥ ಸೇವೆ ಆಗಿರ್ಬೋದು ಮತ್ತು ಕನ್ನಡ ನಾಡನ್ನು ಅವರ ಒಂದುಗೂಡಿಸಲು ಮಾಡಿದಂಥ ಪ್ರಯತ್ನ ಅವ್ರನ್ನ ಏನು ಮಾಡ್ತೀವಿ ಕನ್ನಡದ ಕುಲಪುರೋಹಿತ ಆಗಿ ಇದನ್ನು ಮಾಡೈತೆ ಅಂದ್ರೆ ಬಿರುದನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಅಂದರೆ ಈಗ ಹೆಂಗೆ ನೋಡ್ರಿ, ಒಬ್ಬ ಪುರೋಹಿತ ಹೆಂಗೆ ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋಕೆ ಹೆಂಗೆ ಇದನ್ನು ಮಾಡ್ತಾನೆ, ತನ್ನ ಕುಟುಂಬನ ಹಿತ ಬಯಸ್ತಾನೋ ಅದೇ ಥರ ಇವರ ಕನ್ನಡ ನಾಡಿನ ಕುಲವನ್ನು ಅಂದರೆ ಕುಲದ ಏಳಿಗಾಗಿ ಶ್ರಮಿಸಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಕನ್ನಡದ ಕುಲ ಪುರೋಹಿತ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋದು ಪೂತಿ ನರಸಿಂಹಾಚಾರ ಅಂತ ಹೇಳ್ಬೋದು ನೋಡ್ರಿ. ಪೂತಿ ನರಸಿಂಹಾಚಾರ ಇವ್ರನ್ನ ಸಂತ ಕವಿ ಅಂತ ಕರೀತಾರೆ. ಹೌದಾ? ಹಾಗಾದ್ರೆ ಇವ್ರನ್ನ ಪೂರ್ಣ ಹೆಸರು ನೋಡೋದಾದ್ರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ ಅಂತ ಹೇಳ್ಬೋದು. ಹಾಗಾದರೆ ಇವ್ರನ್ನ ಸಂತ ಕವಿಯತೆ ಯಾಕೆ ಕರೀತಾರಂತ ನೋಡೋದಾದ್ರೆ ಇವರು ಕನ್ನಡ ಸಾಹಿತ್ಯದಲ್ಲಿರುವಂಥ ಆಧ್ಯಾತ್ಮಿಕ ಆಳವನ್ನು ಕಂಡು ಏನು ಮಾಡ್ತಾರೆ ಇವ್ರನ್ನ ಸಂತ ಕವಿ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ಅಂದರೆ ಕನ್ನಡ ಸಾಹಿತ್ಯದಲ್ಲಿರುವಂಥ ಆಧ್ಯಾತ್ಮಿಕ ಆಳವನ್ನು ಕುರಿತು ಇವ್ರನ್ನ ಸಂತ ಕವಿ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ನೆಕ್ಸ್ಟ್ ಬರೋರು ಅತ್ತಿಮಬ್ಬೆ ನೋಡ್ರಿ. ಅತ್ತಿಮಬ್ಬೆಯವ್ರನ್ನ ದಾನ ಚಿಂತಾಮಣಿ ಅಂತ ಕರೀತಾರೆ. ಸೊ ಇವ್ರನ್ನ ದಾನ ಚಿಂತಾಮಣಿ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಇವರು ತಮ್ಮ ಜೀವನದುದ್ದಕ್ಕೂ ಅಪಾರವಾಗಿ ಏನು ಮಾಡಿದ್ರೆ ಬಡವರಿಗೆ, ರೋಗಿಗಳಿಗೆ, ವಿದ್ವಾಂಸರಿಗೆ ಅವರಿಗೆ ಭೇದ ಭಾವ ಮಾಡದೆ ಎಲ್ಲರಿಗೂ ಏನು ಮಾಡ್ತಾರೆ ಅಂದ್ರೆ ದಾನ ಮಾಡಿರೋದ್ರಿಂದ ಇವ್ರನ್ನ ದಾನ ಚಿಂತಾಮಣಿ ಅಂತ ಕರೀತಾರಂತ ಹೇಳ್ಬೋದು. ನೆಕ್ಸ್ಟ್ ಬಸವಪ್ಪ ಶಾಸ್ತ್ರಿ ನೋಡ್ರಿ. ಬಸವಪ್ಪ ಶಾಸ್ತ್ರಿ ಅವ್ರನ್ನ ಏನಂತ ಕರಿತಾರೆ ಅಂದ್ರೆ ಅಭಿನವ ಕಾಳಿದಾಸ ಅಂತ ಕರೀತಾರಂತ ಹೇಳ್ಬೋದು. ಹಾಗಾದ್ರೆ ಇವ್ರನ್ನ ಬಸವಪ್ಪ ಶಾಸ್ತ್ರಿಯವ್ರನ್ನ ಅಭಿನವ ಕಾಳಿದಾಸ ಅಂತ ಯಾಕೆ ಕರೀತಾರಂತ ನೋಡೋದಾದ್ರೆ ಇವ್ರು ನೋಡ್ರಿ ಮಹಾಕವಿ ಆದಂಥ ಕಾಳಿದಾಸ ಹೇಗೆ ಸಂಸ್ಕೃತದಲ್ಲಿ ಹೇಗೆ ಪಾಂಡಿತ್ಯವನ್ನು ಪಡೆದನಲ್ಲ ಅದೇ ಥರ ಇವರ ಕನ್ನಡದಲ್ಲಿ ಪಾಂಡಿತ್ಯವನ್ನು ಅಂದರೆ ಕಾವ್ಯ ಶಕ್ತಿಯನ್ನು ಕನ್ನಡದಲ್ಲಿ ತೋರಿದಕ್ಕಾಗಿ ಇವ್ರನ್ನೇನಂತ ಬಸವಪ್ಪ ಶಾಸ್ತ್ರಿಯನ್ನ ಅಭಿನವ ಕಾಳಿದಾಸ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ಹೌದಾ? ನೆಕ್ಸ್ಟ್ ನಾಗಚಂದ್ರ ಅವ್ರನ್ನ ಏನಂತ ಕರೀತಾರಂತ ನೋಡಿದ್ರೆ ಅಭಿನವ ಪಂಪ ಅಂತ ಕರೀತಾರೆ. ನಾಗಚಂದ್ರನ ಅಭಿನವ ಪಂಪ ಅಂತ ಕರೀತಾರೆ. ಯಾಕಂತ ನೋಡಿದ್ರೆ ಪಂಪನ ಶೈಲಿ ಮತ್ತು ಪರಂಪರೆಯನ್ನು ಇವ್ರೇನು ಮಾಡಿದ್ರೆ ಕನ್ನಡದಲ್ಲಿ ಏನು ಮಾಡಿದ್ರೆ ಮುಂದುವರ್ಸ್ಕೊತ ಹೋಗಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ನಾಗಚಂದ್ರ ಅವರನ್ನು ಅಭಿನವ ಪಂಪ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ನೆಕ್ಸ್ಟ್ ಬರೋರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇವ್ರನ್ನೇನಂತ ಕರೀತಾರೆ ಅಂತ ನೋಡಿದ್ರೆ ಅಭಿನವ ಭೋಜರಾಜ ಅಂತ ಕರೀತಾರೆ. ಹೌದಾ? ಇವ್ರನ್ನ ಅಭಿನವ ಭೋಜರಾಜ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಸಂಸ್ಕೃತದಲ್ಲಿ ಪ್ರಾಚೀನ ರಾಜರಾದಂಥ ಭೋಜರಾಜ ಒಬ್ಬ ರಾಜ ಇರ್ತಾನೆ. ಆ ರಾಜ ಏನು ಮಾಡ್ತಾನೆ ಅಂದ್ರೆ ಕಲೆ ಸಾಹಿತ್ಯಕ್ಕೆ ತೋರಿಸುವಂಥ ಪ್ರೋತ್ಸಾಹನ ಕಂಡು ಇವ್ರೇನು ಮಾಡ್ತಾನೆ ಅಂದ್ರೆ ತಮ್ಮ ಆಸ್ಥಾನದಲ್ಲಿರುವಂಥ ಸಾಹಿತಿ ಮತ್ತು ಕಲಾವಿದರಿಗೆ ಉನ್ನತವಾದ ಸ್ಥಾನವನ್ನು ನೀಡ್ತಾರೆ. ಸೊ ಹಾಗಾಗಿ ಇವರನ್ನು ಅಭಿನವ ಭೋಜರಾಜ ಅಂದರೆ ಸಂಸ್ಕೃತದಲ್ಲಿರುವಂಥ ಭೋಜರಾಜನ ಹೆಸರನ್ನು ಇವ್ರೇನು ಮಾಡ್ತಾರೆ ಅಂದ್ರೆ ಇವ್ರಿಗೇನು ಮಾಡ್ತಾರೆ ಅಭಿನವ ಭೋಜರಾಜ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ DL ನರಸಿಂಹಾಚಾರ. ಹೌದಾ? DL ನರಸಿಂಹಾಚಾರನ ಚಲಿಸುವ ನಿಘಂಟು ಅಂತ ಕರೀತಾರೆ. ಇವ್ರನ್ನ ಯಾಕೆ DL ನರಸಿಂಹಾಚಾರನ ಚಲಿಸುವ ನಿಘಂಟು ಅಂತ ಯಾಕೆ ಕರೀತಾರಂತ ನೋಡೋದ್ರೆ ಇವರಲ್ಲಿರುವಂಥ ಶಬ್ದಕೋಶದ ಸ್ಮರಣ ಶಕ್ತಿ ಅಥವಾ ಶಬ್ದಕೋಶದ ಮೇಲಿನ ಹಿಡಿತವನ್ನು ಇವ್ರನ್ನೇನ ಚಲಿಸುವ ನಿಘಂಟು ಅಂತ ಅದರ ಕುರಿತ ಚಲಿಸುವ ನಿಘಂಟು ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ಶಬ್ದ ಸಾಹಿತ್ಯ ಅವರಲ್ಲಿ ಎಷ್ಟಿತ್ತು, ಅದರ ಮೇಲಿನ ಅದರ ಶಬ್ದ ಸಾಹಿತ್ಯದ ಸ್ಮರಣ ಶಕ್ತಿ ಎಷ್ಟಿತ್ತು ಅದರ ಕುರಿತು ಇವ್ರನ್ನ ಚಲಿಸುವ ನಿಘಂಟು ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋರು ಅನ ಕೃಷ್ಣರಾಯರು ಪೂರ್ಣ ಹೆಸರು
ಅರಕಲಗೂಡು ನರಸಿಂಹರಾವ್ ಕೃಷ್ಣರಾಯ ಅಂತ ಹೇಳ್ಬೋದು ನೋಡಿರಿ. ಹಾಗಾದ್ರೆ ಇವ್ರನ್ನ ಕಾದಂಬರಿ ಸಾರ್ವಭೌಮ ಅಂತ ಕರೀತಾರೆ. ಸೊ ಇವ್ರನ್ನ ಕಾದಂಬರಿ ಸಾರ್ವಭೌಮ ಅಂತ ಕರೆಯೋಕೆ ಕಾರಣ ಏನಂದ್ರೆ ಇವರು 110ಕ್ಕೂ ಹೆಚ್ಚು ಏನು ಮಾಡಿದಾರೆ, ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಕಾದಂಬರಿ ಸಾರ್ವಭೌಮ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡಿರಿ. ಅರಕಲಗೂಡು ನರಸಿಂಹರಾವ್ ಕೃಷ್ಣರಾಯ ಇವರ ಪೂರ್ಣ ಹೆಸರು. ಹೌದಾ. ನೆಕ್ಸ್ಟ್ ಬರೋಣ ಶ್ರೀಪಾದರಾಯರು ಅಂತ ಹೇಳ್ಬೋದು ನೋಡಿರಿ. ಶ್ರೀಪಾದರಾಯರಿಗಿರುವಂಥ ಹೆಸರು ಯಾವುದು ಅಂತ ನೋಡೋದಾದ್ರೆ ಅದು ಹರಿದಾಸ ಪಿತಾಮಹ ಅಂತ ಹೇಳ್ಬೋದು. ಹರಿದಾಸ ಪಿತಾಮಹ ಯಾಕಂತ ಕರೀತಾರಂತ ನೋಡೋದಾದ್ರೆ ಇವರ ಹರಿದಾಸ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿದವರು ಅಂತ ಹೇಳ್ಬೋದು. ಹರಿದಾಸ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿ ಒಂದು ವ್ಯವಸ್ಥಿತ ರೂಪಕ್ಕೆ ತಂದ ಶ್ರೇಯಸ್ ಯಾರಿಗೆ ಸಲ್ತೈತೆ ಅಂತ ನೋಡೋದಾದ್ರೆ ಅದು ಶ್ರೀಪಾದರಾಯರಿಗೆ ಸಲ್ತೈತೆ. ಸೊ ಹಾಗಾಗಿ ಇವ್ರನ್ನ ಹರಿದಾಸ ಪಿತಾಮಹ ಅಂತ ಕರೀತಾರಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ ಸರ್ವಜ್ಞ ಅಂದ್ರೆ ಇವ್ರಿಗೆ ಇರುವಂಥ ಅನ್ವರ್ಥ ನಾಮ ಅಂದ್ರೆ ತ್ರಿಪದಿ ಚಕ್ರವರ್ತಿ ನೋಡ್ರಿ. 3 ಅಂದ್ರೆ 3 ಸಾಲಿನ ಪದ್ಯವನ್ನು ಏನು ಮಾಡಿದಾರೋ 3 ಸಾಲಿನ ಪದ್ಯವನ್ನು ಅರ್ಥ ಗಂಭೀರವಾಗಿ ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ 3 ಸಾಲಿನ ಪದ್ಯ, ತ್ರಿಪದಿ ಅಂದ್ರೆ 3 ಸಾಲಿನ ಪದ್ಯ ನೋಡ್ರಿ. ಸೊ ಹಾಗಾಗಿ ಇವ್ರನ್ನ ಸರ್ವಜ್ಞರನ್ನ ತ್ರಿಪದಿ ಚಕ್ರವರ್ತಿ ಅಂತ ಕರೀತಾರಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ ಆರ್ ನರಸಿಂಹಾಚಾರ ಇವ್ರನ್ನ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತ ಕರೀತಾರೆ. ಸೊ ಆರ್ ನರಸಿಂಹಾಚಾರ ಅಂದರೆ ಇಲ್ಲಿ ಆರ್ ಅಂದ್ರೆ ರಾಮಾನುಜಪುರಂ ನರಸಿಂಹಾಚಾರ ಅಂತ ಹೇಳ್ಬೋದು ನೋಡಿ. ಆ ರಾಮಾನುಜಪುರಂ ನರಸಿಂಹಾಚಾರ್ಯರನ್ನ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ ಹಳೆ ಕಾಲದಲ್ಲಿರುವಂಥ ಶಾಸನಗಳನ್ನು ಏನು ಮಾಡ್ತಾರೆ ಅಂದರೆ ಇವರು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ನಿರೂಪಿಸ್ತಾರೆ. ಸೊ ಹಾಗಾಗಿ ಇವ್ರನ್ನ ಪ್ರಾಕ್ತನ ಹಳೇದು ನೋಡ್ರಿ, ಹಳೆ ಕಾಲದ ಶಾಸನಗಳನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ನಿರೂಪಿಸೋದಕ್ಕಾಗಿ ಇವ್ರನ್ನ ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋರು ಕುಂದಗಲ್ ಹನುಮಂತರಾಯರ ಕನ್ನಡದ ಶೇಕ್ಸ್ಪಿಯರ್ ಅಂತ ಕರೀತಾರೆ ನೋಡ್ರಿ. ಇವ್ರನ್ನ ಕನ್ನಡದ ಶೇಕ್ಸ್ಪಿಯರ್ ಅಂತ ಯಾಕೆ ಕರೀತಾರೆ ಅಂತ ನೋಡಿದ್ರೆ ಹೇಗೆ ಇಂಗ್ಲೀಷ್ ಸಾಹಿತ್ಯ ಆದಂಥ ವಿಲಿಯಂ ಶೇಕ್ಸ್ಪಿಯರ್ ಹೆಂಗೆ ಇಂಗ್ಲೀಷ್ ನಾಟಕ ದಿಕ್ಕನ್ನು ಬದಲಿಸಿದ್ರೆ ಅದೇ ಥರ ಇವರ ಕನ್ನಡ ವೃತ್ತಿ ರಂಗಭೂಮಿಯಲ್ಲಿ ಏನು ಮಾಡ್ತಾರೆ ಅದಕ್ಕೆ ಹೊಸ ಕಳೆ ತಂದು ಸುಮಾರು 50ಕ್ಕೂ ಹೆಚ್ಚು ಏನು ಮಾಡಿದ್ರೆ ನಾಟಕಗಳನ್ನು ರಚಿಸಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಕನ್ನಡದ ಶೇಕ್ಸ್ಪಿಯರ್ ಅಂತ ಕರೀತಾರೆ ನೋಡಿ. 50ಕ್ಕೂ ಹೆಚ್ಚು ನಾಟಕಗಳನ್ನ ಏನು ಮಾಡಿದಾರೆ ರಚನೆ ಮಾಡಿದ್ದಾರೆ. ಇಂಗ್ಲೀಷ್ ಸಾಹಿತ್ಯ ಆದಂಥ ವಿಲಿಯಂ ಶೇಕ್ಸ್ಪಿಯರ್ ಹೆಂಗೆ ಇದ್ರದ್ದು ಇಂಗ್ಲೀಷ್ ನಾಟಕದ ದಿಕ್ಕನ್ನು ಹೆಂಗೆ ಬಲಿಸ್ತಾರಲ್ಲ ಅದೇ ಥರ ಇವರ ಕನ್ನಡ ನಾಡಿನಲ್ಲಿ ಅಂದರೆ ಕನ್ನಡ ವೃತ್ತಿ ರಂಗಭೂಮಿಯಲ್ಲಿ ಏನು ಮಾಡ್ತಾರಂದ್ರೆ ಅಲ್ಲಿ ಹೊಸ ಕಳೆ ಅಂದ್ರೆ ಹೊಸ ಕಳೆಯನ್ನು ಏನು ಮಾಡ್ತಾರೆ ಕೊಡ್ತಾರೆ. ಜೊತೆಗೆ 50ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸ್ತಾರೆ. ನೆಕ್ಸ್ಟ್ ಇನ್ನು ಬರೋ ದಿನಕರ ದೇಸಾಯಿಯನ್ನು ಚುಟುಕು ಬ್ರಹ್ಮ ಅಂತ ಕರೀತಾರೆ ನೋಡಿ. ಚುಟುಕು ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂತ ನೋಡಿದ್ರೆ ಅತಿ ಕಡಿಮೆ ಪದ ಬಳಸಿ ಅವ್ರ ಸಾಲಿನಾಗ ನೋಡಿರಿ ದಿನಕರ ದೇಸಾಯಿ ಬರೆದಂಥ ಒಂದು ಚುಟುಕುಗಳು ನೋಡಿದ್ರೆ ಅತಿ ಕಡಿಮೆನ ಶಬ್ದ ಇರ್ತಾವೆ, ಅಲ್ಲೇನು ಭಾಳ ಶಬ್ದ ಇರೋಂಗಿಲ್ಲ. ಜೊತೆಗೆ ಅದರಲ್ಲಿ ಒಂದು ಮಾರ್ಮಿಕ ಅರ್ಥವನ್ನು ನೀಡುವಂಥ ಒಂದು 4 ಸಾಲಿನ ಪದ್ಯವನ್ನು ರಚನೆ ಮಾಡಿರ್ತಾರೆ. ಸೊ ಹಾಗಾಗಿ ಇವ್ರನ್ನ ಚುಟುಕು ಬ್ರಹ್ಮ ಅಂತ ಕರೀತಾರೆ. ಯಾರನ್ನ ದಿನಕರ ದೇಸಾಯಿ ಅವ್ರನ್ನ ಕರೀತಾರೆ ಅಂತ ಹೇಳ್ಬೋದು ನೋಡಿರಿ. ನೆಕ್ಸ್ಟ್ ಬರೋರು ಪಂಪ ನೋಡಿರಿ. ಪಂಪನ ನಾಡೋಜ ಅಂತ ಕರೀತಾರೆ ನೋಡಿರಿ. ಪಂಪನ ನಾಡೋಜ ಅಂತ ಕರೀತಾರೆ. ಸೊ ಇವ್ರು ನಾಡೋಜ ಅಂತ ಯಾಕೆ ಕರೀತಾರೆ? ನಾಡೋಜ ಅಂದ್ರೆ ನಾಡಿನ ಪ್ಲಸ್ ಓಜ ನೋಡಿರಿ. ನಾಡಿನ ಪ್ಲಸ್ ಓಜ ಅಂದ್ರೆ ಅದರ ಅರ್ಥ ಏನು ನೋಡೋದಾದ್ರೆ ನಾಡಿನ ಗುರು ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ನಾಡೋಜ ಪದವನ್ನು ಬಳಕೆ ಮಾಡಿದವ್ರು ಯಾರಂತ ನೋಡಿದ್ರೆ ಪಂಪ. ಸ್ವತಃ ತಮ್ಮನ್ನು ತಾವೇನು ಮಾಡ್ತಾರೆ ನಾಡೋಜ ಅಂತ ಕರ್ಕೋತಾರೆ, ನಾಡಿನ ಗುರು. ಹಾಗಾಗಿ ಇವ್ರನ್ನ ನಾಡೋಜ ಅಂತ ಕರೀತಾರೆ. ಅದೇ ಇವ್ರ ನೆನಪಿಗಾಗಿನ ನಾಡೋಜ ಪ್ರಶಸ್ತಿನ ಅಂದ್ರೆ ಪಂಪ ಪ್ರಶಸ್ತಿನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು ನೋಡಿರಿ. ನೆಕ್ಸ್ಟ್ ಬರೋರು ರಾಘವಾಂಕ ಅಂತ ಹೇಳ್ಬೋದು. ರಾಘವಾಂಕನ ಏನಂತ ಕರೀತಾರಂತ ನೋಡಿದ್ರೆ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಹೇಳ್ಬೋದು. ಹಾಗಾದ್ರೆ ರಾಘವಾಂಕನ ಷಟ್ಪದಿ ಬ್ರಹ್ಮ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ ನೋಡ್ರಿ. ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ ಅಂತ ಹೇಳ್ಬೋದು. ತಮ್ಮ ಕವನ ಕೃತಿಗಳಲ್ಲಿ ಏನು ಮಾಡಿದಾರೆ ಅಂದ್ರೆ ಅವರ ಪದ್ಯದಲ್ಲಿ ಏನು ಮಾಡಿದಾರೆ ಅಂದ್ರೆ ರಾಘವಾಂಕನಿಗಿಂತನೂ ಮೊದಲು ಷಟ್ಪದಿಗಳು ಕನ್ನಡ ಸಾಹಿತ್ಯ ಲೋಕ ಅಲ್ಲಲ್ಲಿ ಕಂಡು ಬಂದರು. ಅದರ ಒಂದು ನಿರ್ದಿಷ್ಟವಾದ ಮಹಾಕಾವ್ಯಕ್ಕೆ ಮಟ್ಟಕ್ಕೆ ಏರಿಸೋರು ಯಾರಂತ ನೋಡಿದ್ರೆ ಅದು ರಾಘವಾಂಕ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದರೆ ಛಂದಸ್ಸಿನ ಮೇಲೆ ಅವ್ರಿಗಿದ್ದಂಥ ಒಂದು ಅಸಾಧಾರಣವಾದ ಒಂದು ಹಿಡಿತವನ್ನು ಕಂಡು ಅವ್ರಿಗಿಂದ ರಾಘವಾಂಕನಿಗೆ ಷಟ್ಪದಿಯ ಬ್ರಹ್ಮ ಅಂತ
ಕರೀತಾರಂತ ಹೇಳ್ಬೋದು ನೋಡಿರಿ. ಛಂದಸ್ಸಿನ ಮೂಲಕ ತಮ್ಮ ತಮ್ಮ ಮಾತಿನ ಅಥವಾ ತಮ್ಮ ವಿಚಾರಧಾರೆಯನ್ನು ಏನು ಮಾಡಿದಾರ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರಂತ ಹೇಳ್ಬೋದು ನೋಡಿರಿ. ನೆಕ್ಸ್ಟ್ ಬರೋರು ಪಿ ಕಾಳಿಂಗರಾವ್. ಪಿ ಕಾಳಿಂಗರಾವ್ರನ್ನ ಕನ್ನಡದ ಕೋಗಿಲೆ ಅಂತ ಕರೀತಾರೆ. ಪಿ ಕಾಳಿಂಗರಾವ್ ಅಂತ ಅವರ ಪೂರ್ಣ ಹೆಸರು ನೋಡೋದಾದ್ರೆ ಪಾಂಡೇಶ್ವರ ಕಾಳಿಂಗರಾವ್ ಅಂತ ಹೇಳ್ಬೋದು ನೋಡಿರಿ. ಪಾಂಡೇಶ್ವರ ಕಾಳಿಂಗರಾವ್ ಅಂತ ಹೇಳ್ಬೋದು. ಹಾಗಾದರೆ ಇವ್ರನ್ನ ಕನ್ನಡದ ಕೋಗಿಲೆ ಅಂತ ಯಾಕೆ ಕರೀತಾರಂತ ನೋಡೋದಾದ್ರೆ ಇವರಲ್ಲಿರುವಂಥ ಒಂದು ಮಧುರ ಧ್ವನಿ ಹಾಗೂ ಅದ್ಭುತ ಹಾಡುಗಾರಿಕೆಯನ್ನು ಕಂಡು ಇವರನ್ನು ಕನ್ನಡದ ಕೋಗಿಲೆ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ಇವರಲ್ಲಿರುವಂಥ ಮಧುರ ಧ್ವನಿ ಮತ್ತು ಅದ್ಭುತ ಹಾಡುಗಾರಿಕೆ ಕುರಿತು ಇವರನ್ನು ಕನ್ನಡದ ಕೋಗಿಲೆ ಅಂತ ಕರೀತಾರಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಬರೋರು ಬಿ ಎಂ ಶ್ರೀ. ಇವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ ನೋಡ್ರಿ. ಬಿ ಎಂ ಶ್ರೀ ಅವರ ಪೂರ್ಣ ಹೆಸರು ನೋಡೋದಾದ್ರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಸೊ ಇವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ. ಕನ್ನಡದ ಕಣ್ವ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಹಿಂದೂ ಪುರಾಣದ ಪ್ರಕಾರ ಕಣ್ವ ಮಹರ್ಷಿ ಅಂತ ಗೊತ್ತೈತಿ ಎಲ್ಲರಿಗೂ. ಕಣ್ವ ಮಹರ್ಷಿ ಏನು ಮಾಡ್ತಾರಂದ್ರೆ ಕಾಡಿನಲ್ಲಿ ಅನಾಥವಾಗಿ ಬಿದ್ದಂಥ ಶಕುಂತಲೆನ ತಂದು ಏನು ಮಾಡ್ತಾರೆ ಸಾಕಿಸಲಿ ಹೆಂಗೆ ಬೆಳೆಸ್ತಾರೆ ಅವರು. ಅದೇ ಥರ ಇವ್ರು ಏನು ಮಾಡಿದಾರಂದ್ರೆ ಆಗಿನ ಕಾಲದಲ್ಲಿ ಕನ್ನಡ ಭಾಷೆ ಬಂದರೂ ಕೂಡ ಅಲ್ಲೇನು ಮಾಡ್ತಾರೆ ಕೆಲವು ಜನ ಏನು ಮಾಡ್ತಾರೆ ಕನ್ನಡದ ಏನು ಮಾಡ್ತಾರೆ ಅಸಡ್ಡೆ ಅನ್ಬೋದು ಅಥವಾ ಕನ್ನಡ ಮಾತಾಡೋಕೆ ಸಂಕೋಚ ಪಡ್ತಿದ್ದಂಥ ಸಂದರ್ಭದಲ್ಲಿ ಅವರ ಕನ್ನಡ ಅನಾಥವಾಗಿದ್ದಂಥ ಕನ್ನಡವನ್ನು ಏನು ಮಾಡ್ತಾರಂದ್ರೆ ಸ್ವತಃ ಅವರ ಕನ್ನಡ ಭಾಷೆಯನ್ನು ಪೋಷಿಸಿ ಅದಕ್ಕೊಂದು ನಿರ್ದಿಷ್ಟ ರೂಪುರೇಷೆನ ಕೊಟ್ಟು ಜೊತೆಗೆ ಹೊಸ ಚೈತನ್ಯವನ್ನು ನೀಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಆ ಕಣ್ವ ಮಹರ್ಷಿಗೆ ಹೋಲಿಸಿ ಇವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ಅವ್ರೇನು ಕಾಡಿನಲ್ಲಿ ಬಿದ್ದಿಂದ ಶಾಕುಲಿನ ತಲೆಯನ್ನು ತಂದು ಹೆಂಗೆ ಸಾಕಿ ಸಲ್ಲಿಸ್ತಾರ. ಸೊ ಇವರು ಅದೇ ಥರ ಆಗಿನ ಕಾಲದಲ್ಲಿ ಕನ್ನಡದ ಭಾಷೆ ಸೊರಗಿತ್ತು ಅಂದ್ರೆ ಕನ್ನಡ ಮಾತಾಡೋಕೆ ಬಂದರೂ ಕೂಡ ಜನ ಏನು ಮಾಡ್ತಾರಂದ್ರೆ ಸಂಕೋಚ ಪಡ್ತಿದ್ರು. ಅಂಥ ಸಂದರ್ಭದಲ್ಲಿ ಏನು ಮಾಡ್ದ ಕನ್ನಡ ನಾಳೆನ ಅದಕ್ಕೊಂದು ರೂಪುರೇಷೆ ಕೊಟ್ಟು ಹೊಸ ಚೈತನ್ಯ ತುಂಬಿ ಏನು ಮಾಡ್ದ ಕನ್ನಡ ಭಾಷೆನ ಪೋಷಿಸ್ತಾರೆ. ಸೊ ಅವ್ರಿಗೆ ಹೋಲಿಸಿ ಕನ್ನಡದ ಕಣ್ವ ಅಂತ ಇವ್ರನ್ನ ಕರೀತಾರಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಗಂಗಾಧರರಾವ್ ದೇಶಪಾಂಡೆ ಅವ್ರನ್ನ ಕನ್ನಡದ ಸಿಂಹ ಅಂತ ಕರೀತಾರೆ. ಸೊ ಇವ್ರನ್ನ ಕನ್ನಡದ ಸಿಂಹ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಬಡಿದೆಬ್ಬಿಸಿದ್ದಾರೆ ಇವರು. ಅಂದರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಬಡಿಸಿದ್ರ ಕೀರ್ತಿ ಯಾರಿಗೆ ಸಲ್ತೈತೆ ಅಂತ ನೋಡೋದು ಗಂಗಾಧರರಾವ್ ದೇಶಪಾಂಡೆ ಅವ್ರಿಗೆ ಸಲ್ತೈತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವ್ರನ್ನ ಕನ್ನಡದ ಕೇಸರಿ ಅಥವಾ ಕನ್ನಡದ ಸಿಂಹ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ಹೌದಾ? ಗಂಗಾಧರ್ ಬಾಲಕೃಷ್ಣ ದೇಶಪಾಂಡೆ ಅಂತ ಹೇಳ್ಬೋದು ಇವ್ರದ್ದು ಪೂರ್ಣ ಹೆಸರು. ನೆಕ್ಸ್ಟ್ ನೋಡೋದು ಗಂಗೂಬಾಯಿ ಹಾನಗಲ್ ನೋಡ್ರಿ. ಗಂಗೂಬಾಯಿ ಹಾನಗಲ್ ಅವ್ರನ್ನ ಸಂಗೀತದ ಗಂಗಾದೇವಿ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ಗಂಗೂಬಾಯಿ ಹಾನಗಲ್ ಅವ್ರನ್ನ ಸಂಗೀತದ ಗಂಗಾದೇವಿ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಸಂಗೀತದಲ್ಲಿ ಅವರಲ್ಲಿರುವಂಥ ಗಾಂಭೀರ್ಯ ಭಕ್ತಿ ಧ್ವನಿ ಅದನ್ನ ಒಂದು ಅಚಲವಾದ ಸಾಧನೆಯನ್ನು ಕಂಡು ಇವ್ರಿಗಿಂತ ಸಂಗೀತದ ಗಂಗಾದೇವಿ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಹರ್ಡೇಕರ್ ಮಂಜಪ್ಪನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಕರ್ನಾಟಕದ ಗಾಂಧಿ ಅಂತ ಯಾಕೆ ಕರೀತಾರಂತ ನೋಡಿದ್ರೆ ಗಾಂಧೀಜಿಯವರ ತತ್ವಗಳನ್ನು ಏನು ಮಾಡ್ತಾರೆ ಕರ್ನಾಟಕದಲ್ಲಿ ಪ್ರಸಾರ ಮಾಡ್ತಾರೆ. ಜೊತೆಗೆ ಬಸವಣ್ಣವರ ತತ್ವಗಳೊಂದಿಗೆ ಗಾಂಧೀಜಿಯ ವಿಚಾರಧಾರೆಗಳನ್ನು ಏನು ಮಾಡ್ತಾರೆ ಬೆರೆಸಿ ಜನರಿಗೆ ಹೇಳ್ತಾರೆ. ಸೊ ಹಾಗಾಗಿ ಇವ್ರನ್ನ ಕರ್ನಾಟಕದ ಗಾಂಧಿ ಅಂತ ಹರ್ಡೇಕರ್ ಮಂಜಪ್ಪನವ್ರನ್ನ ಕರೀತಾರೆ. ಅಂದ್ರೆ ಗಾಂಧೀಜಿಯವರ ತತ್ವಗಳನ್ನು ಕರ್ನಾಟಕದಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೆ ಬಸವಣ್ಣವರ ತತ್ವಗಳೊಂದಿಗೆ ಗಾಂಧೀಜಿ ವಿಚಾರಧಾರೆ ಏನು ಮಾಡ್ತಾರೆ ಬೆರೆಸ್ತಾರೆ. ಅಂದ್ರೆ ಮಿಕ್ಸ್ ಮಾಡಿ ಸಾಮಾನ್ಯ ಜನರಿಗೆ ತಿಳಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರು ಗಳಗನಾಥ ಅವ್ರನ್ನ ಕಾದಂಬರಿ ಪಿತಾಮಹ ಅಂತ ಕರೀತಾರೆ ನೋಡ್ರಿ. ಗಳಗನಾಥ ಅವ್ರನ್ನ ಕಾದಂಬರಿ ಪಿತಾಮಹ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ನೋಡಿದ್ರೆ ಕನ್ನಡದಲ್ಲಿ ಕಾದಂಬರಿಗಳನ್ನು ಅಡಿಪಾಯ ಹಾಕಿದವರು ಯಾರಂತ ನೋಡಿದಿರೋದು ಗಳಗನಾಥ ಅಂತ ಹೇಳ್ಬೋದು ನೋಡ್ರಿ. ಗಳಗನಾಥ ಅನ್ನೋದು ಅವ್ರ ಊರು, ಆದರೆ ಅವ್ರ ಹೆಸರು ವೆಂಕಟೇಶ್ ತಿರುಂಕು ಕುಲಕರ್ಣಿ ಅಂತ ಹೇಳ್ಬೋದು ನೋಡ್ರಿ. ವೆಂಕಟೇಶ್ ತಿರಂಕು ಕುಲಕರ್ಣಿ. ಅವ್ರ ಪೂರ್ಣ ಹೆಸರು ವೆಂಕಟೇಶ್ ತಿರಂಕು ಕುಲಕರ್ಣಿ. ಆದ್ರೆ ಅವ್ರ ಕಾದಂಬರಿದಾಗ ಏನು ಮಾಡ್ದ ಗಳಗನಾಥ ಅನ್ನೋದವ್ರ ಊರು. ತಮ್ಮ ಕಾದಂಬರಿದಾಗ ಎಲ್ಲರೂ ಗಳಗನಾಥ ಅಂತನ ಮೆನ್ಷನ್ ಮಾಡ್ಕೊತ ಹೋಗಿದ್ದಾರೆ. ಸೊ ಹಾಗಾಗಿ ಇವನ್ನ ಕಾದಂಬರಿ ಪಿತಾಮಹ ಅಂತಾರೆ. ಯಾಕಂದ್ರೆ ಕನ್ನಡದಲ್ಲಿ ಕಾದಂಬರಿಗಳ ಅಡಿಪಾಯ ಹಾಕಿದವ್ರು ಯಾರಂದ್ರೆ ನೋಡೋದ್ರದ್ದು ಗಳಗನಾಥ ಅಂತಲೇ ಹೇಳ್ಬೋದು ನೋಡಿ. ವೆಂಕಟೇಶ್ ತಿರಂಕು ಕುಲಕರ್ಣಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರೋರು ಶಾಂತಕವಿ ನೋಡಿ. ಶಾಂತಕವಿ ಅಂತ ಯಾರನ್ನ ಕರೀತಾರಂತ ನೋಡೋದಾದ್ರೆ ದಾಸಯ್ಯವ್ರನ್ನ ಶಾಂತಕವಿಯನ್ನ ಕನ್ನಡದ ದಾಸಯ್ಯನವ್ರನ್ನ
ಕನ್ನಡದ ದಾಸೆ ಅಂತ ಕರೀತಾರೆ. ಶಾಂತ ಕವಿಯವ್ರನ್ನ ಕನ್ನಡದ ದಾಸೆ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ನೋಡಿದ್ರೆ ಅವ್ರ ಹೆಸರು ನೋಡಿದ್ರೆ ಸಕ್ಕರೆ ಬಾಳಾಚಾರ ಅಂತ ಹೇಳ್ಬೋದು ನೋಡಿ. ಶಾಂತ ಕವಿಯರ ಹೆಸರು ಸಕ್ಕರೆ ಬಾಳಾಚಾರ್ಯ. ಅವ್ರನ್ನ ಕನ್ನಡದ ದಾಸೈ ಅಂತ ಯಾಕೆ ಕರೀತಾರೆ ಅಂತ ನೋಡಿದ್ರೆ ನೋಡ್ರಿ ಕನ್ನಡದ ಸಾಹಿತ್ಯದಲ್ಲಿ ದಾಸರು ಹೇಗೆ ಕೈಯಲ್ಲಿ ತಂಬೂರಿ ಮತ್ತು ಒಂದು ತಾಳ ಹಿಡ್ಕೊಂಡು ಮನೆಗೆ ಹೆಂಗೆ ತಮ್ಮ ಹರಿಭಕ್ತಿ ಸಾರಿಯನ್ನು ತಮ್ಮ ವಚನಗಳನ್ನ ಕೀರ್ತನೆಗಳನ್ನ ಜನರಿಗೆ ಹೇಗೆ ಹೇಳ್ತಾರೋ ಅದೇ ಥರ ಇವ್ರು ಏನು ಮಾಡ್ದಂದ್ರೆ ಉತ್ತರ ಕರ್ನಾಟಕದ ತುಂಬೆಲ್ಲ ಸಂಚಾರ ಮಾಡಿ ಏನು ಮಾಡ್ತಂದ್ರೆ ಕರ್ನಾಟಕದ ಜಾಗೃತಿಯನ್ನು ತಮ್ಮ ನಾಟಕ ಮತ್ತು ಹಾಡಿನ ಮೂಲಕ ಏನು ಮಾಡಿದ್ರೆ ವಿವರಣೆ ಮಾಡಿದ್ರೆ ಅಂತ ಹೇಳ್ಬೋದು ನೋಡ್ರಿ. ಸೊ ಹಾಗಾಗಿ ಇವ್ರನ್ನ ಕನ್ನಡದ ದಾಸೈ ಅಂತ ಇದೇ ಕಾರಣಕ್ಕಾಗಿ ಕನ್ನಡದ ದಾಸೈ ಅಂತ ಕರೀತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರ ಹರಿಹರನ ನೋಡ್ರಿ ರಗಳೆ ಕವಿ ಅಂತ ಕರೀತಾರೆ. ಹರಿಹರನ ರಗಳೆ ಕವಿ ಯಾಕಂತ ಕರೀತಾರೆ ಅಂತ ನೋಡಿದ್ರೆ ಇವರ ಕೃತಿ ಮತ್ತು ಕವನಗಳಲ್ಲಿ ಅತಿ ಹೆಚ್ಚಾಗಿ ರಗಳೆಯನ್ನು ಬಳಸಿದ ಕೀರ್ತಿ ಯಾರಿಗೆ ಸಲ್ತೈತೆ ಅಂತ ನೋಡೋದು ಹರಿಹರಗೆ ಸಲ್ತೈತೆ ಅಂತ ಹೇಳ್ಬೋದು ನೋಡಿ. ಅತಿ ಹೆಚ್ಚಾಗಿ ರಗಳೆಗಳನ್ನು ಬಳಸಿದವ್ರು ಯಾರಂತ ನೋಡೋದು ಹರಿಹರ ಅಂತಲೇ ಹೇಳ್ಬೋದು. ಹೌದಾ. ನೆಕ್ಸ್ಟ್ ಬರೋರು ಪುರಂದರದಾಸರು ನೋಡ್ರಿ. ಪುರಂದರದಾಸರ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ನೋಡ್ರಿ. ಇವರು ಅಂದ್ರೆ ಪುರಂದರದಾಸರ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತ ನೋಡೋದ್ರೆ ಇಂದು ನಾವು ಕಲಿಯುವಂಥ ಕನ್ನಡದ ಸಂಗೀತ ಅದರ ಸಿಲೆಬಸ್ ಅಥವಾ ಪಠ್ಯಕ್ರಮ ರೂಪಿಸಿದವ್ರು ಯಾರಂತ ನೋಡೋದು ಪುರಂದರದಾಸರು ಅಂತ ಹೇಳ್ಬೋದು ನೋಡ್ರಿ. ಆಗಿನ ಕಾಲದಾಗ ನೋಡ್ರಿ ಅಂದ್ರೆ 16ನೇ ಶತಮಾನದಲ್ಲಿ ಅವರ ಸಂಗೀತ ಲೋಕಕ್ಕೆ ನೀಡಿದಂಥ ಕೊಡುಗೆನೋ ಅಪಾರವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವ್ರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಪಗು ಹಳಕಟ್ಟಿ ನೋಡ್ರಿ. ಪಗು ಹಳಕಟ್ಟಿಯವ್ರನ್ನ ವಚನ ಪಿತಾಮಹ ಅಂತ ಕರೀತಾರೆ ನೋಡಿ. ವಚನ ಸಾಹಿತ್ಯದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ನೋಡಿದ್ರೆ ಪಗು ಹಳಕಟ್ಟಿ ಅಂತ ಹೇಳ್ಬೋದು. ಪಗು ಹಳಕಟ್ಟಿಯವ್ರ ಪೂರ್ಣ ಹೆಸರು ನೋಡಿದ್ರೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳ್ಬೋದು ನೋಡ್ರಿ. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳ್ಬೋದು. ಇವನ್ನ ವಚನದ ಪಿತಾಮಹ ಅಥವಾ ವಚನ ಸಾಹಿತ್ಯದ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ ಆಗಿನ ಕಾಲದಲ್ಲಿ ಶರಣರು ರಚಿಸಿರುವಂಥ ವಚನಗಳು ಏನು ಮಾಡ್ತಾರೆ ಎತ್ತಾಗಿ ಬರ್ತಿರೋ ಅಂದ್ರೆ ತಾಳೆಗರಿದಾಗ ಬರ್ತಿರೋರು. ಆ ತಾಳೆಗರಿದ ರೂಪದಲ್ಲಿರುವಂಥ ವಚನಗಳನ್ನ ಏನು ಮಾಡ್ತಾರೆ ಅಂದ್ರೆ ಅವನ್ನ ಅಲ್ಲೆಲ್ಲೆಲ್ಲೇ ಹಂಚಿ ಹೋಗಿರ್ತಾವ ಮತ್ತು ಕೆಲವೊಂದು ಹುಳುಗಳು ತಿಂದಿರ್ತಾವೆ. ಅವನ್ನೆಲ್ಲ ಏನು ಮಾಡ್ತಾರೆ ಅವನ್ನೆಲ್ಲ ಹುಡುಕಾಡಿ ಅಂದ್ರೆ ಸಂಚಾರ ಮಾಡಿ ಅಂದ್ರೆ ಇತರ ತುಂಬ ಸಂಚಾರ ಮಾಡಿ ಅವನ್ನೆಲ್ಲ ಹುಡುಕಿ ಸಂಗ್ರಹಣೆ ಮಾಡಿ ಅವನೇನು ಮಾಡ್ತಾರೆ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡ್ತಾರೆ. ಸೊ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡೋಕೆ ತಮ್ಮ ಸ್ವಂತ ಆಸ್ತಿಯನ್ನು ಮಾರಿದಾರಂತ ನೋಡ್ರಿ. ಎಂಥ ಕವಿ ಇರಬಹುದು ನೋಡ್ರವ್ರು. ಅಂದ್ರೆ ವಚನಗಳನ್ನೆಲ್ಲ ಹರಿದು ಹಂಚಿ ಹೋಗಿದಂಥ ವಚನಗಳೆಲ್ಲ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡೋಕೆ ತಮ್ಮ ಸ್ವಂತ ಆಸ್ತಿಯನ್ನು ಮಾರಿದಾರೆ. ಸೊ ಹಾಗಾಗಿ ಅವ್ರನ್ನ ವಚನಶಾಸ್ತ್ರ ಪಿತಾಮಹ ಅಂತ ಕರೀತಾರಂತ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ಕೊನೆಯದಾಗಿ ಬರೋರು ಶಿಶುನಾಳ ಶರೀಫ್ ಅವ್ರನ್ನ ಕರ್ನಾಟಕದ ಕಬೀರ್ ಅಂತ ಕರೀತಾರಂತ ಹೇಳ್ಬೋದು. ಯಾಕಂದ್ರೆ ಶಿಶುನಾಳ ಶರೀಫರನ್ನ ಕರ್ನಾಟಕದ ಕಬೀರ್ ಅಂತ ಯಾಕೆ ಕರೀತಾರಂತ ನೋಡಿದ್ರೆ 19ನೇ ಶತಮಾನದಲ್ಲಿ ಉತ್ತರ ಕರ್ನಾಟಕ ನೋಡ್ರಿ 19ನೇ ಶತಮಾನದಲ್ಲಿ ಉತ್ತರ ಕರ್ನಾಟಕ ಕಂಡುಬರುವಂಥ ಸಂತರು ನೋಡ್ರಿ, ಸೂಫಿ ಸಂತರಾಗಲಿ ಅವರ ಶರಣರ ಪರಂಪರೆಯನ್ನು ಏನು ಮಾಡಿದಾರ ಒಂದು ಅದ್ಭುತವಾಗಿ ಬೆಳೆಸಿದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರು ಹುಟ್ಟು ಮುಸ್ಲಿಂ ಆದರೂ ಕೂಡ ಇವರ ಗುರು ಹಿಂದೂ ಧರ್ಮದ ಗುರು ಆದಂಥ ಗೋವಿಂದ ಭಟ್ ಅಂತ ಹೇಳ್ಬೋದು ನೋಡ್ರಿ. ಅವ್ರ ಜೊತೆ ಏನು ಮಾಡ್ತಾರಂದ್ರೆ ಅವರ ಕಡೆಯಿಂದ ವಿದ್ಯಾದಾನವನ್ನು ಪಡ್ಕೊಂಡು ಏನು ಮಾಡ್ತಾರಂದ್ರೆ ಸಾಮಾನ್ಯ ಜನರಿಗೆ ಸಾವಿರಾರು ಪದತತ್ವಗಳನ್ನು ಸಾಮಾನ್ಯ ಜನರಿಗೆ ತಿಳಿಯುವಂತೆ ಏನು ಮಾಡಿದಾರೆ ಅಂದ್ರೆ ರಚನೆ ಮಾಡಿದವರು ಕೀರ್ತನೆಗಳ ಮೂಲಕ ಹಾಡಿನ ಮೂಲಕ ಏನು ಮಾಡಿದಾರೆ ತಿಳಿ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಕರ್ನಾಟಕದ ಕಬೀರ್ ಅಂತ ಕರೀತಾರೆ ಅಂತ ಹೇಳ್ಬೋದು. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಸುಮಾರು ಒಂದು 20ರಿಂದ 30 ಕವಿಗಳ ಮತ್ತು ಅವರ ಅನ್ವರ್ಥ ನಾಮಗಳ ಕುರಿತ ಡಿಸ್ಕಸ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ.